ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೂಡೆಂಟ್ಸ್ ಗಳ ಪರವಾಗಿ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ನಿಮ್ದು ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮುಗ್ದಿದ್ರೆ ವಾಪಸ್ ನಮ್ ಕರ್ನಾಟಕಕ್ಕೆ ಬಂದು ಕೆಪಿಎಸ್ಸಿ ಒಳಗಡೆ ನಡೀತಿರೋ ಸ್ಕ್ಯಾಮ್ ಗಳ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ನ ತಗೊಳ್ಳಿ. ಕೆಪಿಎಸ್ಸಿ ಒಳಗಡೆ ಏನಾಗ್ತಿದೆ ಅಂದ್ರೆ ಒಂದು ವೆಟನರಿ ಡಾಕ್ಟರ್ ಸೀಟಿಗೆ ಬರೋಬ್ಬರಿ 80 ಲಕ್ಷ ಆಫರ್ ನ ಮಾಡ್ತಾ ಇದಾರಂತೆ. ಒಂದ್ಸಲಿ ಈ ಆಡಿಯೋನ ನೀವುಗಳು ಕೇಳಿಸ್ಕೊ ಬನ್ನಿ. ಎಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ ಅರೇಂಜ್ಮೆಂಟ್ ಮಾಡ್ತೀನಿ ತಿಳಿನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ ಅಂದು ನಿಮ್ ಡಾಕ್ಯುಮೆಂಟ್ಸ್ ತಂದು ಅವ್ರಿಗೆ ಅಮೌಂಟ್ ಕೊಟ್ಟಿವಿ ಅಂದ್ರೆ ನಾಳೆ ಬೆಂಗಳೂರಿಗೆ ಹೊರಡ್ತಾರೆ. ಅಮೌಂಟ್ ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ ಇದೆ ಸರ್, ಈಗ 30 ಇದೆ ಮನೇಲಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟೋ ಜನ ಸ್ಟೂಡೆಂಟ್ಸ್ ತುಂಬಾನೇ ಕಷ್ಟಪಟ್ಟು ಓದಿ ಒಂದೇ ಒಂದು ಈ ತರ ವೆಟನರಿ ಡಾಕ್ಟರ್ ಸೀಟಿಗೋಸ್ಕರ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಗೌರ್ಮೆಂಟ್ ಅದೇ ಸೀಟ್ ನ 80 ಲಕ್ಷ ಕೊಟ್ರೆ ನಾವುಗಳು ಕೊಡ್ತೀವಿ ಅಂತ ಹೇಳಿ ಒಳ್ಳೆ ಕಾರ್ ಮತ್ತೆ ಬೈಕ್ ನ ಮಾರಾಟ ಮಾಡ್ದಂಗೆ ಸೀಟ್ ಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ. ಬಡವ್ರ ಮನೆ ಮಕ್ಕಳು 80 ಲಕ್ಷ ಕೊಟ್ಟು ಈ ಒಂದು ಜಾಬ್ ನ ತಗೊಳಕ್ ಸಾಧ್ಯನೇ ಇಲ್ಲ. ಇಲ್ಲಿ ಏನು ಕಲಿದಲೇ ಇರೋನು ಇದೊಂದು ವೆಟನರಿ ಡಾಕ್ಟರ್ ಜಾಬ್ ನ ದುಡ್ಡು ಕೊಟ್ಟು ತಗೊಂಡ್ರೆ ಮುಂದೆ ಫ್ಯೂಚರ್ ಹೆಂಗಿರುತ್ತಂತ ನೀವುಗಳೇ ಯೋಚನೆ ಮಾಡಿ. ದಯವಿಟ್ಟು ಇದೊಂದು ವಿಡಿಯೋನ ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಆದಷ್ಟು ಬೇಗ ಇದ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ನ ಮಾಡ್ಕೊಳ್ತೀನಿ.